ಹಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ನಾಳಿನ ಸೈನ್ಸ್ ಎಕ್ಸಾಮ್ಗೆಲ್ಲ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಐ ಹೋಪ್ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅನ್ಕೋತೀನಿ. ಸೊ ನಾನೀಗ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಇಲ್ಲಿ ಬರೆದಿದ್ದೀನಿ. ಅದು ಯಾವ್ದ್ಯಾವುದು ಅಂತ ನೋಡೋಣ. ಇದನ್ನು ಓದ್ಕೊಂಡ್ರೆ ನಾಳಿನ ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಬಂದು ಫಿಸಿಕ್ಸಲ್ಲಿ ಡಿಫೆಕ್ಟ್ಸ್ ಆಫ್ ಹ್ಯೂಮನ್ ಐ, ಅದರಲ್ಲಿ ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ ಮತ್ತು ಪ್ರೆಸ್ಬಯೋಪಿಯಾ, ಇದರ ಕಾಸಸ್ಸು ಕರೆಕ್ಷನ್ಸ್ನ ಕಲ್ತ್ಕೊಳ್ಳಿ. ಲಾಸ್ಟ್ ಪೇಪರಲ್ಲಿ ಮಯೋಪಿಯಾ ಕೊಟ್ಟಿದ್ರಲ್ಲ, ಸೊ ಈ ಕ್ವೆಶನ್ಸ್ ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. ಲಾಸ್ ಆಫ್ ರಿಫ್ಲೆಕ್ಷನ್ನು ಮತ್ತು ರಿಫ್ರ್ಯಾಕ್ಷನ್ನು, ಸ್ನೇಲ್ಸ್ ಲಾ ಬರ್ಬೋದು. ಸ್ಟೇಟ್ ದಿ ಲಾ ಆಫ್ ರಿಫ್ಲೆಕ್ಷನ್ ಅಥವಾ ರಿಫ್ರ್ಯಾಕ್ಷನ್ ಅಂತ ಕೇಳ್ಬೋದು. ದೆನ್ ರೇ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಡಯಾಗ್ರಾಮು. ನೆಕ್ಸ್ಟ್ ಬಂದು ಕಾನ್ಕೇವ್ ಮಿರರು, ದೆನ್ ಕಾನ್ವೆಕ್ಸ್ ಲೆನ್ಸು. ಅದಾದಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು, ಅದರಲ್ಲಿ ಸೋಲೋನಾಯ್ಡು ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್. ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು, ಸೊ ಇದನ್ನು ನೋಡ್ಕೊಳ್ಳಿ. ಓವರ್ ಲೋಡಿಂಗ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕಿಟು, ಇದರ ರೀಸನ್ಸ್ನ ನೋಡ್ಕೊಳ್ಳಿ. ಐ ಥಿಂಕ್ ಪ್ರೀವಿಯಸ್ ಪೇಪರಲ್ಲಿ ಪ್ರಿಕಾಷನ್ಸ್ ಕೇಳಿದರು, ಸೊ ರೀಸನ್ಸ್ನ ನೋಡ್ಕೊಳ್ಳಿ. ದೆನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಎನರ್ಜಿದು, ಫ್ಯಾನ್, ವಾಷಿಂಗ್ ಮಿಷಿನ್, ಟೋಸ್ಟರ್ ಅಥವಾ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ನೆಕ್ಸ್ಟ್ ನಾವು ಕೆಮಿಸ್ಟ್ರಿ ನೋಡೋಣ. ಕೆಮಿಸ್ಟ್ರಿಲಿ ನಮಗೆ ಫಾರ್ಮೇಷನ್ ಆಫ್ ಐಕಾನಿಕ್ ಕಾಂಪೌಂಡು, NaCl, MgCl2 ಫಾರ್ಮೇಷನ್ನ ನೋಡ್ಕೊಳ್ಳಿ. ನೆಕ್ಸ್ಟು ಮೆಕ್ಯಾನಿಸಮ್ ಆಫ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಕೇಳ್ಬೋದು. ದೆನ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕೇಳ್ಬೋದು. ದೆನ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್, ಈ ಪ್ರಾಬ್ಲಮ್ಸ್ ಅಂತೂ ಬಂದೇ ಬರುತ್ತೆ, ಸೊ ನೀಟಾಗಿ ಅದನ್ನು ಸ್ಟಡಿ ಮಾಡಿ. ದೆನ್ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್, ಇದರ ಡಯಾಗ್ರಾಮು ಮತ್ತು ಲೇಬಲಿಂಗ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಯಾಲಜಿಲಿ ನೋಡೋದಾದರೆ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಫರ್ಟಿಲೈಸೇಷನ್ ಇಂಪಾರ್ಟೆಂಟ್ ಕ್ವಶನು, ಎಂಬ್ರಿಯೋ ಡೆವಲಪ್ಮೆಂಟು, ಪ್ಲಾಸೆಂಟಾ, ಮೆನಿಸ್ಟ್ರಲ್ ಸೈಕಲು, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ದೆನ್ ಮ್ಯಾಂಡಲ್ಸ್ ಕ್ರಾಸಲ್ಲಿ ಮೋನೋಹೈಬ್ರಿಡು, ಡಿಹೈಬ್ರಿಡ್ ಕ್ರಾಸಸ್ಸು, ರಿಫ್ಲೆಕ್ಸ್ ಆ್ಯಕ್ಷನ್ನು ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್. ದೆನ್ ಚೇಂಜಸ್ ಇನ್ ಫ್ಲವರ್ ಆಫ್ಟರ್ ಫರ್ಟಿಲೈಸೇಷನ್, ಇದು ರಿಪೀಟೆಡ್ ಕ್ವಶನ್ನು. ದೆನ್ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಆ್ಯಂಡ್ ಲೇಬಲಿಂಗ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರೀವಿಯಸ್ ಪೇಪರಲ್ಲಿ ಹ್ಯೂಮನ್ ಐ ಕೊಟ್ಟಿದ್ರಲ್ವ, ಸೊ ಮೇ ಬಿ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂದ್ಕೊಳ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ.